ನೀವು ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಂದಾನೇ ಮಕ್ಕಳಿಗೆ ಮೋಟಿವೇಟ್ ಮಾಡದೆ ಬೆಳೆಸಲಿಲ್ಲ ಅಂದರೆ ಇಷ್ಟು ಕೋಟಿ ಜನದಲ್ಲಿ ಒಬ್ಬ ನಾರ್ಮಲ್ ಮನುಷ್ಯರಾಗಿ ಬದುಕಿದ್ದು ಸಾಯ್ತಾರೆ ನಿಮ್ಮ ಮಕ್ಕಳು. ಸೊ ಆ ಮಕ್ಕಳನ್ನ ಹಂಗೆ ಬೆಳೆಸದೇ ಇದ್ದಿದ್ದಕ್ಕೆ ಮೋಸ ಮಾಡ್ತಿರೋರು ಯಾರು? ಸಾರಿ ಟು ಸೇ ದಿಸ್, ಅಪ್ಪ ಅಮ್ಮಂದ್ರಿಗೆ ಸಾರಿ ಟು ಸೇ ದಿಸ್ ಅಪ್ಪ ಅಮ್ಮನೇ. ಯಾಕೆಂದರೆ ಮಕ್ಕಳಿಗೆ ಏನು ಫೌಂಡೇಶನ್ ಹಾಕಿ ಹೇಗೆ ತಲುಪಿಸ್ಬೇಕು, ಆಮೇಲೆ ಅವ್ರಿಗೊಂದು ಟಾರ್ಗೆಟ್ ಕೊಟ್ಟು ಇಷ್ಟು ದಿನದಲ್ಲೇ ಅದನ್ನ ಅಚೀವ್ ಮಾಡಬೇಕು ಅಂತ ನೀವು ಪುಷ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರು ಮಾಡೋದೇ ಇಲ್ಲ. ಅಪ್ಪ ನಾಳೆ ಮಾಡ್ತೀನಿ ಬಿಡು, ಅಮ್ಮ ನಾಳೆ ನಾಡಿದ್ದು ಮಾಡ್ತೀನಿ ಬಿಡು, ಹಿಂಗೆ ಮಾಡ್ತೀನಿ ಬಿಡು, ಇವತ್ತು ನನ್ನ ಫ್ರೆಂಡನ್ನು ಮೀಟ್ ಮಾಡ್ಬೇಕು, ಹಂಗೆ ಮಾಡಬೇಕು ಅಂತಾರೆ. ಸ್ಲೋಲಿ ದೆಲ್ ಗೆಟ್ ಅಟ್ಯಾಚ್ ಟು ಸಂಬಡಿ. ಅದರಲ್ಲಿ ಪ್ರೀತಿ ಅಂತ ಬೀಳ್ತಾರೆ, ಅವೆಲ್ಲ ವರ್ಕೂ ಆಗೋದಿಲ್ಲ. ಆಮೇಲೆ ಆ ಏಜಲ್ಲಿ ಮದುವೆನೂ ಆಗೋದಕ್ಕಾಗೋದಿಲ್ಲ. ಈಗ ಹಳೆ ಕಾಲದಲ್ಲೆಲ್ಲ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡ್ತಿದ್ರು. ಈಗಿನ ಏಜಲ್ಲಿ ಮದುವೆನೂ ಆಗೋದಿಲ್ಲ. ಆಮೇಲೆ ಇವಾಗ ಅದಂತೂ ರೂಢಿ ಆಗಿಬಿಟ್ಟಿರುತ್ತೆ, ಲವ್ ಬ್ರೇಕಪ್ ಆಗಿಬಿಟ್ಟಿದ್ರೆ. ಇದೇ 10 ವರ್ಷದ ಹಿಂದೆ ನೋಡಿ, ಪಾಡ್ಕಾಸ್ಟಲ್ಲೂ ಬಂದು ಅನೇಕರು ಹೇಳ್ಕೊಳ್ಳೋಕ್ಕೂ ಸಂಬಂಧನ ಹೆದರ್ಕೊಳ್ಳೋರು ಮತ್ತು ಒಂದು ಸಂಕೋಚ ಪಟ್ಕೊಳ್ಳೋರು. ಇವತ್ತು ನೋಡಿ ಎಲ್ಲರೂ ಪಾಡ್ಕಾಸ್ಟಲ್ಲಿ ತನ್ನ ಕತೆಗಳನ್ನೇ ಹೇಳ್ಕೊತಾ ಕೂತ್ಕೋತಾರೆ. ನಾನು ಇಷ್ಟು ಜನಕ್ಕೆ ಹಿಂಗಿದ್ದೆ, ಸಂಬಂಧ